ದೇಶದ ನಾನಾ ಕಡೆ ಧರ್ಮ ಕೋಮು ಜಾತಿ ಹೆಸರಲ್ಲಿ ಜಗಳಗಳು ದೊಂಬಿಗಳು ರೆಗ್ಯುಲರ್ ಆಗಿ ನಡೀತಾ ಇದ್ದಾವೆ. ಆದರೆ ವಿಶೇಷವಾಗಿ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ ಏನೋ ರಥ ನಿರ್ಮಾಣಕ್ಕೆ ಏನೋ ಐಕ್ಯತೆಯನ್ನು ಸಾರಲಾಗಿದೆ, ಹಿಂದೂ ಮುಸ್ಲಿಮರ ಐಕ್ಯತೆ ಸಾರಲಾಗಿದೆ. ಏನೋ ಹಿಂದೂ ದೇವರ ಏನೋ ರಥಗಳ ನಿರ್ಮಾಣಕ್ಕಾಗಿ ಇವತ್ತು ಮುಸ್ಲಿಂ ಸಮುದಾಯದವರು ದೇಣಿಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾವೈಕ್ಯತೆಯ ಸಂಕೇತ ಅಂತಲೇ ಹೇಳ್ಬೋದು. ನಾವಿದ್ದೀವಿ ಹೊಸಪೇಟೆ ತಾಲೂಕಿನ ಮರಮ್ಮನಹಳ್ಳಿಯ ಬಳಿ ಇದ್ದೀವಿ. ಮರಮ್ಮನಹಳ್ಳಿಯ ಈ ಒಂದು ಜೋಡಿ ರಥೋತ್ಸವ ನಿರ್ಮಾಣ ಕಾರ್ಯ ನಡೀತಾ ಇದೆ. ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವ, ಒಂದು ದೇಗುಲದ ಒಂದು ರಥ, ಅದರ ಜೊತೆಗೆ ಆಂಜನೇಯ ಸ್ವಾಮಿ ರಥ, ಎರಡೂ ಜೋಡಿ ರಥೋತ್ಸವದ ನಿರ್ಮಾಣ ಕಾರ್ಯ ನಡೀತಾ ಇದೆ. ಏನು ಸಂಪೂರ್ಣವಾಗಿ ಚಾಲುಕ್ಯರ ಶೈಲಿಯಲ್ಲಿ ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು. 8 ಕಂಬಗಳನ್ನು ಇಡಲಾಗಿದೆ. ಒಂದು ರಥ 56 ಅಡಿ, ಮತ್ತೊಂದು ರಥ 58 ಅಡಿಯನ್ನು ನಿರ್ಮಾಣ ಮಾಡಲಾಗಿದೆ. ನಾವು ಗಮನಿಸ್ಬೋದು, ಈ ರಥ ನಿರ್ಮಾಣಕ್ಕೆ ಮುಸ್ಲಿಂ ಸಮುದಾಯ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಈ ರಥದ ವಿಶೇಷತೆ ಏನು ಅಂಥೇಳಿ ಮಾತಾಡ್ಸೋಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಎಷ್ಟು ವರ್ಷ ಆಯ್ತು ಸರ್ ರಥ, ಈ ಒಂದು ಹಳೆಯ ರಥ ಇತ್ತು, ಈಗ ನಿರ್ಮಾಣ ಮಾಡಲಿಕ್ಕೆ ಏನು ಕಾರಣ? ಸರ್ ನಮಸ್ಕಾರ, ನಾನು ಸತೀಶ್ ಅಂತೇಳಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ನಾನೊಬ್ಬ ಸದಸ್ಯ. ಈ ರಥಗಳು, ಹಳೆಯ ರಥಗಳು 17ನೇ ಶತಮಾನದಲ್ಲಿ ಈ ಒಂದು ಹರಪನಹಳ್ಳಿ ಪಾಳೆಗಾರರಾಗಿರ್ತಕ್ಕಂಥ ಸೋಮಶೇಖರ್ ನಾಯಕರು ನಿರ್ಮಾಣ ಮಾಡಿದ್ದು ಅನ್ನೋದು ನಮ್ಮ ದಾಖಲಾತಿಗಳ ಮುಖಾಂತರ ಗೊತ್ತಾಗುತ್ತಾ ಇದೆ. ಅದರ ಪ್ರಕಾರ ನಮಗೆ ಸರಿಸುಮಾರು ಈಗ ಒಂದು 400 ವರ್ಷಗಳು, 400ಕ್ಕಿಂತ ಹೆಚ್ಚಿನ ವರ್ಷಗಳು ರಥಗಳು ಶಿಥಿಲಾವಸ್ಥೆ ತಲುಪಿದ್ರಿಂದ ಹೊಸ ರಥಗಳನ್ನ ನಿರ್ಮಾಣ ಮಾಡಬೇಕು ಅಂತಂದೇಳಿ ಒಂದು ಸಂಕಲ್ಪ ಮಾಡಿದ್ವಿ. ಇದಕ್ಕೆ ಸಾಗರೋಪಾದಿಯಲ್ಲಿ ದೇಣಿಗೆ ಹರಿದು ಬಂತು. ಒಬ್ಬೊಬ್ಬರು ಒಂದೊಂದು ರಥಕ್ಕೆ ಅವರು ಶ್ಯಾಮರಾಜ್ ಸಿಂಗ್ ಅಂತಂದೇಳಿ ಹೊಸಪೇಟೆಯವರು 2 ಕೋಟಿ ರೂಪಾಯಿಗಳ ದೇಣಿಗೆ ನೀಡಿದರು. ಅವರ ಅಣ್ಣವರು ಜಯರಾಜ್ ಸಿಂಗ್ ಅಂತೇಳಿ 50 ಲಕ್ಷ ರೂಪಾಯಿ ದೇಣಿಗೆ. ಅದಾದ ನಂತರ ಊರಿನ ಸುತ್ತಮುತ್ತಲಿನ ಸಮಸ್ತ ಮರಿಯಮ್ಮನಹಳ್ಳಿ ಸುತ್ತಮುತ್ತಲಿನ ಇರ್ತಕ್ಕಂಥವ್ರು ಮತ್ತು ಪ್ರದೇಶಗಳಲ್ಲಿರ್ತಕ್ಕಂಥ ಎಲ್ಲ ಮರಿಯಮ್ಮನಹಳ್ಳಿಗೆ ಸಂಬಂಧಪಟ್ಟವರು ಕೂಡ ದೇಣಿಗೆಗಳನ್ನು ಇವತ್ತಿನವರೆಗೂ ಕಳಿಸ್ತಾನೆ ಇದ್ದಾರೆ. ಆದರೆ ಈಗ ಹಳೆಯ ರಥಗಳಿಗೆ ಇವುಗಳಿಗೆ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ರಥಗಳು, ಅದರೊಳಗೆ ಕೆತ್ತನೆಗಳು, ಆಗಮ ಶೈಲಿ ಒಳಗೆ ರಥಗಳ ನಿರ್ಮಾಣನ ಮಾಡ್ತಾ ಇದ್ದಾರೆ. ಅವರು ಏನು ರಾಜಶೇಖರ್ ಹೆಬ್ಬಾರ್ ಅಂತಂದೇಳಿ ಉಡುಪಿಯ ಏನು ಶಿಲ್ಪಿಗಳಿದ್ದಾರೆ, ಅವರಿಗೆ ನಾವು ಈ ರಥಗಳ ನಿರ್ವಹಣೆ ಜವಾಬ್ದಾರಿಯನ್ನು ವಹಿಸಿದ್ವಿ. ಅವರು ಈ ಒಂದು ರಥಗಳ ಒಂದು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಇದರೊಳಗೆ ಈ ಒಂದು ಮುಂದಿನ ರಥ ಏನು ಲಕ್ಷ್ಮೀನಾರಾಯಣ ಸ್ವಾಮಿ ರಥದೊಳಗೆ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮೂರ್ತಿಗಳನ್ನು ಅದರೊಳಗೆ ಅಳವಡಿಸಿದ್ದಾರೆ. ಮತ್ತು ಅದರ ಹಿಂದೆ ಇರತಕ್ಕಂಥದ್ದು ಆಂಜನೇಯ ಸ್ವಾಮಿ ರಥ, ಅದರೊಳಗೆ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ, ಅಂದರೆ ಕಾಲಭೈರವನಿಂದ ಹಿಡಿದು ಎಲ್ಲ ಒಂದು ಮೂರ್ತಿಗಳನ್ನ ಕೂಡ ಅದರೊಳಗೆ ಅಳವಡಿಸಿದ್ದಾರೆ. ಕೊನೆ ಹಂತಕ್ಕೆ ತಲುಪಿದೆ. 6ನೇ ತಾರೀಕು ಜಾತ್ರೆ ಇದೆ. ಈ ಒಂದು ಜಾತ್ರೆ ವಿಶೇಷ ಅಂದರೆ ನಮ್ಮೂರಿನ ಜಾತ್ರೆ ವಿಭಿನ್ನವಾಗಿರ್ತಕ್ಕಂಥ ಜಾತ್ರೆ. ಇಲ್ಲಿ ಎಲ್ಲ ಧರ್ಮದವರು, ಎಲ್ಲ ಕುಲದವರು ಸೇರಿ ನಾವು ತೇರನ್ನು ಎಳಿತೀವಿ. ಅದರೊಳಗೆ ಈ ಮುಸ್ಲಿಂ ಬಾಂಧವರು ಎರಡು ಗಾಲಿಗಳಿಗೆ ಈ 2 ಸನ್ನಿಯವರು ಇರ್ತಾರೆ. ಅಂದರೆ ತೇರು ಮುಂದೆ ಚಲಿಸಲಿಕ್ಕೆ, ಸನ್ನೆ ಹಾಕಲಿಕ್ಕೆ. ಒಂದು ಸನ್ನೆಗೆ ಮರಿಯಮ್ಮನಹಳ್ಳಿ ಗರಡಿಯವ್ರ ಜೊತೆಗೆ ಮುಸ್ಲಿಂ ಬಾಂಧವರು ಕೂಡ ಆ ಸನ್ನೆ ಹಾಕ್ತಾರೆ. ಅದು ಒಂದು ವಿಶೇಷತೆ. ಈ ತೇರುಗಳು ಇವತ್ತು ಅವ್ರ ದೇಣಿಗೆಯನ್ನು ನೀಡಿದ್ದಾರೆ. ಸೊ ಅವರಿಗೆ ನಾನು ಈ ಮುಖಾಂತರ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದು ದೇವಸ್ಥಾನದವರ ಟ್ರಸ್ಟಿಗಳ ಮಾತುಗಳಾದರೆ, ಇನ್ನು ರಥ ನಿರ್ಮಾಣಕ್ಕೆ ಹಣವನ್ನು ಕೊಟ್ಟಂತಹ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಸರ್, ಯಾಕೆ ರಥೋತ್ಸವಕ್ಕೆ ಹಣ ಕೊಡಬೇಕು ಅಂತ ತಾವು ಸಮುದಾಯ ತೀರ್ಮಾನ ಮಾಡಿದ್ದೀವಿ? ಸರ್, ಇವತ್ತು ಮುಸ್ಲಿಂ ಸಮಾಜ ಏನಿದೆ, ಇವತ್ತಿನಿಂದ ಏನು ನಾಣಿಕೇರಿ ಅಂತೇಳಿ ಒಂದು ಊರಿತ್ತು, ಆ ಊರಿಂದನೂ ಎಲ್ಲ ಹಿಂದೂ ಮತ್ತು ಮುಸ್ಲಿಮ್ಸ್ ಒಂದೇ ಅಂತೇಳಿ ಅದೇ ರೀತಿಲಿಂದ ನಡ್ಕೊತ ಬಂದಂಥ ನಮ್ಮ ಮರಮ್ಮನಹಳ್ಳಿ ನಾಣಿಕೇರಿ ಅದು. ಅದೇ ರೀತಿಯಿಂದ ಏನು ನಮ್ಮ ಹಿರಿಯ ಮುಖಂಡರಿದ್ದರು, ಬಾಬಾ ಸಾಹೇಬ್ ಅಂತ ಹೇಳಿದರು, ಅವರು ನಮಗೆ ಹಿರಿಯರು ಏನು ಕಲಿಸ್ಕೊಟ್ಟೋದ್ರಂದರೆ ಇವತ್ತೆಲ್ಲರೂ ಸೇರಿ ಹಿಂದೂ ಮುಸ್ಲಿಮ್ಸ್ ಒಂದಾಗಿ ನಡ್ಕೊಂಡು ಹೋಗೋಣ, ಇದೇ ರೀತಿಲಿಂದ ಪ್ರೀತಿ ವಿಶ್ವಾಸ ಇರೋಣ ಅಂತೇಳಿ ಅವರು ಹೇಳಿದರು. ಇವತ್ತು ಹಿಂದೂ ಸಮಾಜ ಇರ್ಬೋದು, ಮುಸ್ಲಿಂ ಸಮಾಜ ಇರ್ಬೋದು, ಯಾವುದು ಮೀನು ಯಾವುದು ಇಲ್ಲ ಅಂಥೇಳಿ ಅದೇ ರೀತಿಯಲ್ಲಿ ನಡ್ಕೊತ ಬರ್ತಿದೆ. ಇವತ್ತೇನು ನಮ್ಮ ನಾಣಿಕೇರಿ ಹನುಮಪ್ಪರ ಆಶೀರ್ವಾದ ಇದೆ, ಇಡೀ ಊರಿಗಿದೆ. ಅವತ್ತಿನ ದಿವಸ ನಮ್ಮ ಹಬ್ಬ ಇದ್ದರೂ ಕೂಡ ಅವ್ರ ಹಬ್ಬ ಅಂತೇಳಿ ಮಾಡ್ತಾರೆ. ಅವ್ರ ಹಬ್ಬ ಇದ್ದರೂ ಕೂಡ ಪ್ರತಿಯೊಬ್ಬರು ನಮ್ಮ ಸಮಾಜದಿಂದ ಅವತ್ತಿನ ದಿವಸ ಬಂದು ಕಾಯಿ ತಗೊಂಬಂದು ಕಾಯಿ ಒಡಿಸಿದ ಮೇಲೆ ಪೂಜೆ ಮಾಡಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿ ನಮ್ಮ ಸಮಾಜದಿಂದ ಕೂಡ ಬಂದು ಅವತ್ತು ತೇರು ಹಾಕೋ ದಿವಸ, ತೇರು ಎಳೆಯೋ ದಿವಸ ನಾವು ಕೈ ಹಾಕಿ ಜೊತೆಯಲ್ಲಿ
ಕರ್ಕೊಂಡು ಹೋಗ್ತೀವಿ. ಇದೇ ಥರ ಏನು ಹಿಂದೆ ಒಂದು ಗಾಡಿ ಮನೆ ಇತ್ತು ಇಲ್ಲಿ 10ನೇ ವಾರ್ಡಲ್ಲಿ, ಅವಾಗಿನ 3ನೇ ವಾರ್ಡು. ಆವಾಗ ಒಂದು ಸೊನ್ನೆ ಬರ್ತಿದ್ದಂತೆ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿ ಅವಾಗಿನ ಪೈಲವಾನರು ಸೇರಿ ಅದು ಒಂದು ಸೊನ್ನೆ, ಇನ್ನೊಂದು ಊರಿನ ಸೊನ್ನೆ, ಎಲ್ಲ ಸೊನ್ನೆಗಳು ಬರೋಕಾರ, ಲೋಕಪ್ನಲ್ಲಿ ಸೊನ್ನೆ ಬರೋಕಾರ, ಹಿಂದೂ ಮುಸ್ಲಿಮ್ಸ್ ಒಂದೇ ಆಗಿ ಒಂದು ಸೊನ್ನೆ ತಗೊಂಬಂದು ಆ ಸೊನ್ನೆ ಹಾಕ್ತಿದ್ರು. ಅದೇ ಸೊನ್ನೆ ಇವತ್ತು ನಮಗೆ ಉದಾಹರಣೆ ಕೊಡ್ತಿದೆ. ಇವತ್ತೇನು ನಾವು ಬಂದಿದ್ದೀವಿ ಅಂದರೆ ಆ ಹನುಮಪ್ಪನ ಆಶೀರ್ವಾದ, 1 ರೂಪಾಯಿ ಕೂಡ ನಾವು ಆ ದೇವರು ಇದರಲ್ಲಿ ಖರ್ಚು ಮಾಡ್ಬೇಕಂದ್ರೆ ಯಾವುದೇ ದೇವರ ಆಶೀರ್ವಾದ ಇಲ್ದಂಗೆ 1 ರೂಪಾಯಿ ಯಾರೂ ಕೊಡೋಕ್ಕಾಗಲ್ಲ. ಇವತ್ತೇನು ನಾವು ಖರ್ಚು ಮಾಡಿದ್ದೀವಿ ಅಂದರೆ ಎಲ್ಲ ಹನುಮಪ್ಪನ ಆಶೀರ್ವಾದ, ಅವ್ರ ಆಶೀರ್ವಾದದಿಂದಲೇ ಇವತ್ತೆಲ್ಲ ನಾವು ಸಮಾಜದವ್ರು ಕೂಡಿ ಒಗ್ಗೂಡಿ ಹೊಂಟಿದ್ದೀವಿ. ಇದಿಷ್ಟು ಮುಸ್ಲಿಂ ಸಮುದಾಯದ ಮುಖಂಡರ ಮಾತು. ಹಿಂದೆ ಹಾಕಿಕೊಟ್ಟಂತಹ ಏನು ಹಿರಿಯರ ಹಾದಿ ಇದೆ, ಆ ಹಾದಿ ಪ್ರಕಾರ ನಾವು ನಡೀತಾ ಇದ್ದೀವಿ ಅಂತಕ್ಕಂತಹ ಸೌಹಾರ್ದತೆಯ ಮಾತುಗಳನ್ನು ಮುಸ್ಲಿಂ ಸಮುದಾಯದವರು ಆಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ದೇಶದ ನಾನಾ ಕಡೆ ಧರ್ಮ, ಕೋಮು, ಜಾತಿ ಹೆಸರಲ್ಲಿ ಜಗಳಗಳು, ದೊಂಬಿಗಳು ರೆಗ್ಯುಲರ್ ಆಗಿ ನಡೀತಾ ಇದ್ದಾವೆ. ಆದರೆ ವಿಶೇಷವಾಗಿ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ ಏನು ರಥ ನಿರ್ಮಾಣಕ್ಕೆ ಏನು ಐಕ್ಯತೆಯನ್ನು ಸಾರಲಾಗಿದೆ, ಹಿಂದೂ ಮುಸ್ಲಿಮರ ಐಕ್ಯತೆ ಸಾರಲಾಗಿದೆ. ಏನೋ ಹಿಂದೂ ದೇವರ ಏನು ರಥಗಳ ನಿರ್ಮಾಣಕ್ಕಾಗಿ ಇವತ್ತು ಮುಸ್ಲಿಂ ಸಮುದಾಯದವರು ದೇಣಿಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾವೈಕ್ಯತೆಯ ಸಂಕೇತ ಅಂತಲೇ ಹೇಳ್ಬೋದು. ನಾವಿದ್ದೀವಿ ಹೊಸಪೇಟೆ ತಾಲೂಕಿನ ಮರಮ್ಮನಹಳ್ಳಿಯ ಬಳಿ ಇದ್ದೀವಿ. ಮರಮ್ಮನಹಳ್ಳಿಯ ಈ ಒಂದು ಜೋಡಿ ರಥೋತ್ಸವ ನಿರ್ಮಾಣ ಕಾರ್ಯ ನಡೀತಾ ಇದೆ. ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವ, ಒಂದು ದೇಗುಲದ ಒಂದು ರಥ, ಅದರ ಜೊತೆಗೆ ಆಂಜನೇಯ ಸ್ವಾಮಿ ರಥ, ಎರಡೂ ಜೋಡಿ ರಥೋತ್ಸವದ ನಿರ್ಮಾಣ ಕಾರ್ಯ ನಡೀತಾ ಇದೆ. ಏನು ಸಂಪೂರ್ಣವಾಗಿ ಚಾಲುಕ್ಯರ ಶೈಲಿಯಲ್ಲಿ ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು. 8 ಕಂಬಗಳನ್ನು ಇಡಲಾಗಿದೆ. ಒಂದು ರಥ 56 ಅಡಿ, ಮತ್ತೊಂದು ರಥ 58 ಅಡಿಯನ್ನು ನಿರ್ಮಾಣ ಮಾಡಲಾಗಿದೆ. ನಾವು ಗಮನಿಸ್ಬೋದು, ಈ ರಥ ನಿರ್ಮಾಣಕ್ಕೆ ಮುಸ್ಲಿಂ ಸಮುದಾಯ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಈ ರಥದ ವಿಶೇಷತೆ ಏನು ಅಂಥೇಳಿ ಮಾತಾಡ್ಸೋಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಎಷ್ಟು ವರ್ಷ ಆಯ್ತು ಸರ್ ರಥ, ಈ ಒಂದು ಹಳೆಯ ರಥ ಇತ್ತು, ಈಗ ನಿರ್ಮಾಣ ಮಾಡಲಿಕ್ಕೆ ಏನು ಕಾರಣ? ಸರ್ ನಮಸ್ಕಾರ, ನಾನು ಸತೀಶ್ ಅಂತೇಳಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ನಾನೊಬ್ಬ ಸದಸ್ಯ. ಈ ರಥಗಳು, ಹಳೆಯ ರಥಗಳು 17ನೇ ಶತಮಾನದಲ್ಲಿ ಈ ಒಂದು ಹರಪನಹಳ್ಳಿ ಪಾಳೆಗಾರರಾಗಿರ್ತಕ್ಕಂಥ ಸೋಮಶೇಖರ್ ನಾಯಕರು ನಿರ್ಮಾಣ ಮಾಡಿದ್ದು ಅನ್ನೋದು ನಮ್ಮ ದಾಖಲಾತಿಗಳ ಮುಖಾಂತರ ಗೊತ್ತಾಗುತ್ತಾ ಇದೆ. ಅದರ ಪ್ರಕಾರ ನಮಗೆ ಸರಿಸುಮಾರು ಈಗ ಒಂದು 400 ವರ್ಷಗಳು, 400ಕ್ಕಿಂತ ಹೆಚ್ಚಿನ ವರ್ಷಗಳು ರಥಗಳು ಶಿಥಿಲಾವಸ್ಥೆ ತಲುಪಿದ್ರಿಂದ ಹೊಸ ರಥಗಳನ್ನ ನಿರ್ಮಾಣ ಮಾಡಬೇಕು ಅಂತಂದೇಳಿ ಒಂದು ಸಂಕಲ್ಪ ಮಾಡಿದ್ವಿ. ಇದಕ್ಕೆ ಸಾಗರೋಪಾದಿಯಲ್ಲಿ ದೇಣಿಗೆ ಹರಿದು ಬಂತು. ಒಬ್ಬೊಬ್ಬರು ಒಂದೊಂದು ರಥಕ್ಕೆ ಅವರು ಶ್ಯಾಮರಾಜ್ ಸಿಂಗ್ ಅಂತೇಳಿ ಹೊಸಪೇಟೆಯವರು 2 ಕೋಟಿ ರೂಪಾಯಿಗಳ ದೇಣಿಗೆ ನೀಡಿದರು. ಅವರ ಅಣ್ಣವರು ಜಯರಾಜ್ ಸಿಂಗ್ ಅಂತೇಳಿ 50 ಲಕ್ಷ ರೂಪಾಯಿ ದೇಣಿಗೆ. ಅದಾದ ನಂತರ ಊರಿನ ಸುತ್ತಮುತ್ತಲಿನ ಸಮಸ್ತ ಮರಿಯಮ್ಮನಹಳ್ಳಿ ಸುತ್ತಮುತ್ತಲಿನ ಇರ್ತಕ್ಕಂಥವ್ರು ಮತ್ತು ಪ್ರದೇಶಗಳಲ್ಲಿರ್ತಕ್ಕಂಥ ಎಲ್ಲ ಮರಿಯಮ್ಮನಹಳ್ಳಿಗೆ ಸಂಬಂಧಪಟ್ಟವರು ಕೂಡ ದೇಣಿಗೆಗಳನ್ನು ಇವತ್ತಿನವರೆಗೂ ಕಳಿಸ್ತಾನೆ ಇದ್ದಾರೆ. ಅದಾದರೆ ಈಗ ಹಳೆಯ ರಥಗಳಿಗೆ ಇವುಗಳಿಗೆ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ರಥಗಳು, ಅದರೊಳಗೆ ಕೆತ್ತನೆಗಳು, ಆಗಮ ಶೈಲಿ ಒಳಗೆ ರಥಗಳ ನಿರ್ಮಾಣನ ಮಾಡ್ತಾ ಇದ್ದಾರೆ. ಅವರು ಏನು ರಾಜಶೇಖರ್ ಹೆಬ್ಬಾರ್ ಅಂತಂದೇಳಿ ಉಡುಪಿಯ ಏನು ಶಿಲ್ಪಿಗಳಿದ್ದಾರೆ, ಅವರಿಗೆ ನಾವು ಈ ರಥಗಳ ನಿರ್ವಹಣೆ ಜವಾಬ್ದಾರಿಯನ್ನು ವಹಿಸಿದ್ವಿ. ಅವರು ಈ ಒಂದು ರಥಗಳ ಒಂದು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಇದರೊಳಗೆ ಈ ಒಂದು ಮುಂದಿನ ರಥ ಏನು ಲಕ್ಷ್ಮೀನಾರಾಯಣ ಸ್ವಾಮಿ ರಥದೊಳಗೆ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮೂರ್ತಿಗಳನ್ನು ಅದರೊಳಗೆ ಅಳವಡಿಸಿದ್ದಾರೆ. ಮತ್ತು ಅದರ ಹಿಂದೆ ಇರತಕ್ಕಂಥದ್ದು ಆಂಜನೇಯ ಸ್ವಾಮಿ ರಥ, ಅದರೊಳಗೆ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂದರೆ ಕಾಲಭೈರವನಿಂದ ಹಿಡಿದು ಎಲ್ಲ ಒಂದು ಮೂರ್ತಿಗಳನ್ನ ಕೂಡ ಅದರೊಳಗೆ ಅಳವಡಿಸಿದ್ದಾರೆ. ಕೊನೆ ಹಂತಕ್ಕೆ ತಲುಪಿದೆ. 6ನೇ ತಾರೀಕು ಜಾತ್ರೆ ಇದೆ. ಈ ಒಂದು ಜಾತ್ರೆ ವಿಶೇಷ ಅಂದರೆ ನಮ್ಮೂರಿನ ಜಾತ್ರೆ ವಿಭಿನ್ನವಾಗಿರ್ತಕ್ಕಂಥ ಜಾತ್ರೆ. ಇಲ್ಲಿ ಎಲ್ಲ ಧರ್ಮದವರು, ಎಲ್ಲ ಕುಲದವರು ಸೇರಿ ನಾವು ತೇರನ್ನು ಎಳಿತೀವಿ. ಅದರೊಳಗೆ ಈ ಮುಸ್ಲಿಂ ಬಾಂಧವರು ಎರಡು ಗಾಲಿಗಳಿಗೆ ಈ 2 ಸನ್ನಿಯವರು ಇರ್ತಾರೆ. ಅಂದರೆ ತೇರು ಮುಂದೆ ಚಲಿಸಲಿಕ್ಕೆ, ಸನ್ನಿ ಹಾಕಲಿಕ್ಕೆ. ಒಂದು ಸನ್ನೆಗೆ ಮರಿಯಮ್ಮನಹಳ್ಳಿ ಗರಡಿಯವ್ರ ಜೊತೆಗೆ ಮುಸ್ಲಿಂ ಬಾಂಧವರು ಕೂಡ ಆ ಸನ್ನೆ ಹಾಕ್ತಾರೆ. ಅದು ಒಂದು ವಿಶೇಷತೆ. ಈ ತೇರುಗಳು ಇವತ್ತು ಅವ್ರ ದೇಣಿಗೆಯನ್ನು ನೀಡಿದ್ದಾರೆ. ಸೊ ಅವರಿಗೆ ನಾನು ಈ ಮುಖಾಂತರ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದು ದೇವಸ್ಥಾನದವರ ಟ್ರಸ್ಟಿಗಳ ಮಾತುಗಳಾದರೆ, ಇನ್ನು ರಥ ನಿರ್ಮಾಣಕ್ಕೆ ಹಣವನ್ನು ಕೊಟ್ಟಂತಹ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಸರ್, ಯಾಕೆ ರಥೋತ್ಸವಕ್ಕೆ ಹಣ ಕೊಡಬೇಕು ಅಂತ ತಾವು ಸಮುದಾಯ ತೀರ್ಮಾನ ಮಾಡಿದ್ದೀವಿ? ಸರ್, ಇವತ್ತು ಮುಸ್ಲಿಂ ಸಮಾಜ
ಏನಿದೆ ಇವತ್ತಿನಿಂದ ಏನು ನಾಣಿಕೇರಿ ಅಂತೇಳಿ ಒಂದು ಊರಿತ್ತು. ಆ ಊರಿಂದನೂ ಎಲ್ಲ ಹಿಂದೂ ಮತ್ತು ಮುಸ್ಲಿಮ್ಸ್ ಒಂದೇ ಅಂತೇಳಿ ಅದೇ ರೀತಿಲಿದ್ದ ನಡ್ಕೊತ ಬಂದಂಥ ನಮ್ಮ ಮರಮನಹಳ್ಳಿ ನಾಣಿಕೇರಿ ಅದು. ಅದೇ ರೀತಿಯಿಂದ ಏನು ನಮ್ಮ ಹಿರಿಯ ಮುಖಂಡರಿದ್ದರು, ಬಾಬಾ ಸಾಹೇಬ್ ಅಂತ ಹೇಳಿದರು, ಅವರು ನಮಗೆ ಹಿರಿಯರು ಏನು ಕಲಿಸ್ಕೊಟ್ಟೋದ್ರೆ ಅಂದರೆ ಇವತ್ತೆಲ್ಲರೂ ಸೇರಿ ಹಿಂದೂ ಮುಸ್ಲಿಮ್ಸ್ ಒಂದಾಗಿ ನಡ್ಕೊಂಡು ಹೋಗೋಣ, ಇದೇ ರೀತಿಲಿದ್ದ ಪ್ರೀತಿ ವಿಶ್ವಾಸ ಇರೋಣ ಅಂತೇಳಿ ಅವರು ಹೇಳಿದರು. ಇವತ್ತು ಹಿಂದೂ ಸಮಾಜ ಇರ್ಬೋದು, ಮುಸ್ಲಿಂ ಸಮಾಜ ಇರ್ಬೋದು, ಯಾವುದು ಮೀನು ಕೀಳು ಯಾವುದು ಇಲ್ಲ ಅಂತೇಳಿ ಅದೇ ರೀತಿಯಲ್ಲಿ ನಡ್ಕೊಂತ ಬರ್ತಿದೆ. ಇವತ್ತೇನು ನಮ್ಮ ನಾಣಿಕೇರಿ ಹನುಮಪ್ಪರ ಆಶೀರ್ವಾದ ಇದೆ ಇಡೀ ಊರಿಗಿದೆ. ಅವತ್ತಿನ ದಿವಸ ನಮ್ಮ ಹಬ್ಬ ಇದ್ದರೂ ಕೂಡ ಅವ್ರ ಹಬ್ಬ ಅಂತೇಳಿ ಮಾಡ್ತಾರೆ. ಅವ್ರ ಹಬ್ಬ ಇದ್ದರೂ ಕೂಡ ಪ್ರತಿಯೊಬ್ಬರು ನಮ್ಮ ಸಮಾಜದಿಂದ ಅವತ್ತಿನ ದಿವಸ ಬಂದು ಕಾಯಿ ತಗೊಂಬಂದು ಕಾಯಿ ಒಡಿಸಿದ ಮೇಲೆ ಪೂಜೆ ಮಾಡಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿ ನಮ್ಮ ಸಮಾಜದಿಂದ ಕೂಡ ಬಂದು ಅವತ್ತು ತೇರು ಹಾಕೋ ದಿವಸ, ತೇರು ಎಳೆಯೋ ದಿವಸ ನಾವು ಕೈ ಹಾಕಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಅದೇ ಥರ ಏನು ಮುಂದೆ ಒಂದು ಗಾಡಿ ಮನೆ ಇತ್ತು ಇಲ್ಲಿ 10ನೇ ವಾರ್ಡಲ್ಲಿ, ಅವಾಗಿನ 3ನೇ ವಾರ್ಡು. ಆವಾಗ ಒಂದು ಸೊನ್ನೆ ಬರ್ತಿದ್ದಂತೆ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿ ಅವಾಗಿನ ಪೈಲವಾನರು ಸೇರಿ ಅದು ಒಂದು ಸೊನ್ನೆ, ಇನ್ನೊಂದು ಊರಿನ ಸೊನ್ನೆ, ಎಲ್ಲ ಸೊನ್ನೆಗಳು ಬರೋಕಾರ, ಲೋಕಪ್ನಲ್ಲಿ ಸೊನ್ನೆ ಬರೋಕಾರ ಹಿಂದೂ ಮುಸ್ಲಿಮ್ ಸೊನ್ನೆ ಆಗಿ ಒಂದು ಸೊನ್ನೆ ತಗೊಂಬಂದು ಆ ಸೊನ್ನೆ ಹಾಕ್ತಿದ್ರು. ಅದೇ ಸೊನ್ನೆ ಇವತ್ತು ನಮಗೆ ಉದಾಹರಣೆ ಕೊಡ್ತಿದೆ. ಇವತ್ತೇನು ನಾವು ಬಂದಿದ್ದೀವಿ ಅಂದರೆ ಆ ಹನುಮಪ್ಪನ ಆಶೀರ್ವಾದ, 1 ರೂಪಾಯಿ ಕೂಡ ನಾವು ಆ ದೇವರು ಇದರಲ್ಲಿ ಖರ್ಚು ಮಾಡ್ಬೇಕಂದ್ರೆ ಯಾವುದೇ ದೇವರ ಆಶೀರ್ವಾದ ಇಲ್ದಂಗೆ 1 ರೂಪಾಯಿ ಯಾರೂ ಕೊಡೋಕ್ಕಾಗಲ್ಲ. ಇವತ್ತೇನು ನಾವು ಖರ್ಚು ಮಾಡಿದ್ದೀವಿ ಅಂದರೆ ಎಲ್ಲ ಹನುಮಪ್ಪನ ಆಶೀರ್ವಾದ, ಅವ್ರ ಆಶೀರ್ವಾದದಿಂದಲೇ ಇವತ್ತೆಲ್ಲ ನಾವು ಸಮಾಜದವ್ರು ಒಗ್ಗೂಡಿ ಹೊಂಟಿದ್ದೀವಿ. ಇದಿಷ್ಟು ಮುಸ್ಲಿಂ ಸಮುದಾಯದ ಮುಖಂಡರ ಮಾತು. ಹಿಂದೆ ಹಾಕಿಕೊಟ್ಟಂತಹ ಏನು ಹಿರಿಯರ ಹಾದಿ ಇದೆ, ಆ ಹಾದಿ ಪ್ರಕಾರ ನಾವು ನಡೀತಾ ಇದ್ದೀವಿ ಅಂತಕ್ಕಂತಹ ಸೌಹಾರ್ದತೆಯ ಮಾತುಗಳನ್ನು ಮುಸ್ಲಿಂ ಸಮುದಾಯದವರು ಆಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.